ಅದಕ್ಕೋಸ್ಕರ ಸಾಂಬಾರಲ್ಲಿ ಅಷ್ಟು ಏನು ಗಟ್ಟಿ ಸಾಂಬಾರು ಇರ್ಬೇಕಷ್ಟೇ, ನೀವು ಏನು ಆಗಲ್ಲ. ಅಲ್ಲೆಲ್ಲ ಪ್ರೋಟೀನ್ ಬಂತು, ಆಮೇಲೆ ಐರನ್ ಬಂತು, ಆಮೇಲೆ ನಮಗೆ ನಾರಿನಂಶ ಬಂತು, ಎಲ್ಲ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಕ್ತು, ಎಲ್ಲವೂ ಸಿಗ್ತದೆ. ಆ ಜೊತೆಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ, ಒಳ್ಳೆ ನಿಮಗೆ ಕೊಬ್ಬಿನ ಅಂಶ ಸಿಕ್ಕಂಗಾಗುತ್ತೆ ಅಲ್ವಾ. ಇದು ತುಪ್ಪ ಅಂದ್ರೆ ನಂದಿನಿ ಮನೆಯ ತುಪ್ಪ ಅಥವಾ ಬೆಣ್ಣೆ ನೀವೇ ಮಾಡ್ಕೊಂಡು ಮನೆಯಲ್ಲಿ ಅನುಕೂಲ ಇತ್ತು ಅಂದ್ರೆ ಮನೆ ಬೆಣ್ಣೆ ಸಿಗ್ತದಲ್ಲ ನಿಮ್ ಕಡೆ ಸ್ವಲ್ಪ ಬೆಣ್ಣೆ ತುಪ್ಪ ಮಾಡ್ಕೊಂಡು ಅದನ್ನ ತುಪ್ಪ ಕಾಯಿಸ್ಕೊಂಡ್ರೆ ಸರಿ ಹೌದಾ. ಇದೆಲ್ಲ ತುಪ್ಪ ಇಲ್ಲಪ್ಪ ಅಂದ್ರೆ ಈ ತೆಂಗಿನ ಎಣ್ಣೆ ಇರುತ್ತಲ್ಲ ಇದನ್ನ ತುಪ್ಪದ ರೀತಿ ಒಂದು ಅರ್ಧ ಸ್ಪೂನ್ ಹಾಕಿದೆ. ಆಮೇಲೆ ಸಾಧ್ಯವಾದಷ್ಟು ಮನೆಯಲ್ಲಿ ಗಾಂಡೆಣ್ಣೆ ಉಪಯೋಗಿಸ್ಕೊಂಡು ಪಾಕೆಟ್ ಎಣ್ಣೆ ತಂದ್ಬೇಡಿ. ಗಾಂಡೆಣ್ಣೆ ಸಿಗುತ್ತೆ ಈಗ ಎಲ್ಲ ಕಡೆ ಗಾಣೆ ಸಿಗ್ತದೆ. ಗಾಂಡೆಣ್ಣೆ ಅಡಿಗೆ ಮಾಡ್ಕೊಂಡು ಮೆಡಿಸಿನ್ ರೀತಿ ಬಳಸ್ಕೊಂಡು ಎಲ್ಲ ನಿಮ್ಮ ಥೈರಾಯ್ಡ್, ನಿಮ್ಮ ಶುಗರ್, ಎಲ್ಲ ಏನೇನು ಸಮಸ್ಯೆ ಇದೆ ಒಂದಕ್ಕೆ ಅಂದ್ರೆ 10 ಸಮಸ್ಯೆಗಳು ನಿಮ್ಗೆ ಕ್ಲಿಯರ್ ಆಗ್ತವೆ. ಫ್ಯಾಟ್ ನನ್ನ ನೀವು ಯಾರು ಕಳಿಸಿ ಫ್ಯಾಟ್ ಲಿವರ್ ಸಮಸ್ಯೆ ಇರಲಿ ಅಥವಾ ಫ್ಯಾಟ್ ಕೊಲೆಸ್ಟ್ರಾಲ್ ಇರಲಿ ಅಥವಾ ಶುಗರ್, ಆಸ್ತಮಾ, ಸ್ಕಿನ್ ಸಮಸ್ಯೆ ಭಾಳ ಜನ ಚೆನ್ನಾಗಿ ಆಗಿದ್ದಾರೆ, ಚೆನ್ನಾಗಿ ಆಗ್ತಾರೆ. ನಿಮ್ಮದು ಏನು ಖುಷಿ ಆಯ್ತು ಅಲ್ಲಿಂದ ಬಂದು ಕೇಳ್ಕೊಂಡು ಬಂದಿರೋದು ಒಳ್ಳೇದಾಗುತ್ತೆ. ಸೋಪ್ ಕೊಡ್ತೀನಿ, ಸೋಪ್ ಬಳಸ್ಕೊಳ್ಳಿ. ಇದನ್ನು ಬೇರೆ ಸೋಪ್ ಬಳಸ್ಕೊಬಿಡಿ. ಅಂದ್ರೆ ನಾವು ಅವಾಗ ಅಂದ್ರೆ ಯಾವ್ದು ಮೆಡಿಮಿಕ್ಸ್ ಮೆಡಿಮಿಕ್ಸ್ ಗಿಂತ ಭಾಳ ನಮ್ಮದೇ ತೆಂಗಿನ ಎಣ್ಣೆ ಇದ್ದಾರೆ,